नमः। ओम गुरवे सर्वलोकानां विसजे भवरोगिणां निधये सर्वविद्यानां दक्षिणामूर्ते नमः। गुरुदेवो महदेवो गुरुदेवो सदाशिवः गुरुसाक्षात् परब्रह्म तस्मै श्री गुरवे नमः। ಶ್ರೀ ಶ್ರೀ ಸೋಮಯ್ಯಕಟ್ಟೆ ಕಾಡಸಿದ್ದೇಶ್ವರ ನವೀನಗಿರಿಯ ಒಂದು ಪವಿತ್ರವಾದ ಕ್ಷೇತ್ರಕ್ಕೆ ಇವತ್ತು ಪ್ರಥಮ ಬಾರಿಗೆ ನಾನು ಸಚಿವನ ಆದ ತಕ್ಷಣ ನನ್ನ ಸಂಕಲ್ಪ ಕೂಡ ಇತ್ತು. ಆ ಸಂಕಲ್ಪದಂತೆ ಕಾಡಸಿದ್ದೇಶ್ವರನ ಒಂದು ದರ್ಶನವನ್ನು ಆಶೀರ್ವಾದವನ್ನು ಪಡೆದು ಅಜ್ಜಯ್ಯವರ ಒಂದು ಸಂಕಲ್ಪದಿಂದ ಇವತ್ತೇನು ಒಂದು ಅವಕಾಶವನ್ನು ಇವತ್ತು ನನಗೆ ಆ ಸಾಕ್ಷಾತ್ ಶ್ರೀ ಕಾಡಸಿದ್ದೇಶ್ವರನೇ ಒದಗಿಸಿಕೊಟ್ಟಿದ್ದಾರೆ. ಒಂದು ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ನಾನು ಬಂದು ಈ ದರ್ಶನವನ್ನು ಪಡೆದು ಇವತ್ತು ಪೂಜ್ಯರ ಒಂದು ಆಶೀರ್ವಾದವನ್ನು ಕೂಡ ಪಡೆಯೋದಕ್ಕೆ ಇವತ್ತು ನಾನು ಬಂದಿದ್ದೇನೆ. ಇವತ್ತು ನಿಜವಾಗಲೂ ಈ ನಾಡಿಗೆ ಒಂದು ಸಂಸ್ಕಾರವನ್ನು ಒಂದು ಮಾರ್ಗದರ್ಶನವನ್ನು ಇವತ್ತು ಎಲ್ಲಾದರೂ ಸಿಕ್ಕಿದ್ರೆ ಅದು ಶ್ರೀ ಕಾಡಸಿದ್ದೇಶ್ವರ ನವೀನಗಿರಿಯ ಪೂಜ್ಯರಂತ ಅಜ್ಜಯ ಪೂಜ್ಯರ ಒಂದು ಆಶೀರ್ವಾದದಿಂದ ನಮಗೆಲ್ಲ ಸಿಕ್ಕಿದೆ ಅನ್ನೋ ಒಂದು ಮಾತನ್ನು ಭಾಳ ಹೆಮ್ಮೆಯಿಂದ ನಾನು ಇಚ್ಛೆಪಡ್ತೇನೆ. ಅವರ ದರ್ಶನವನ್ನು ಪಡೆದು ಮುಂದೆ ಅವರ ಆದೇಶದಂತೆ ಖಂಡಿತವಾಗಿ ಏನೋ ಒಂದು ಸಂಕಲ್ಪವನ್ನು ನಾವು ಕೂಡ ಮಾಡಿಕೊಂಡಿಲ್ಲ. ಸಂಕಲ್ಪದಂತೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಇರುವಂಥ ನಮ್ಮ ಸರ್ಕಾರ ಪೂಜ್ಯರ ಆಶೀರ್ವಾದದಿಂದ ಎಲ್ಲರೂ ಒಗ್ಗಟ್ಟಾಗಿ ನಾವು ಮುಂದೆ ನಡೆದು ಇದೇ ಸಂದರ್ಭದಲ್ಲಿ ನಮ್ಮ ಹಿರಿಯ ಶಾಸಕರು ಮತ್ತು ನಮ್ಮ ಕರ್ನಾಟಕ ರಾಜ್ಯ ಭೂ ಮತ್ತು ಭೂ ವಿಜ್ಞಾನದ ನಮ್ಮ ಚೇರ್ಮನ್ರು ಆದಂಥ ಸನ್ಮಾನ್ಯ ಜಿ.ಎಸ್. ಪಾಟೀಲ್ ಸಾಹೇಬರು ಕೂಡ ಆಗಮಿಸಿದ್ದಾರೆ. ಮತ್ತು ಅವರು ಕೂಡ ಇಲ್ಲಿ ಒಂದು ಸದ್ಭಕ್ತರು. ಮುಂದಿನ ದಿನಗಳಲ್ಲಿ ಅವರು ಕೂಡ ಭವಿಷ್ಯದ ಬಹುತೇಕ ನಮ್ಮೆಲ್ಲರ ಒಂದು ನಾಯಕರು. ಯಾಕೆಂದರೆ ಹಿರಿಯ ನಾಯಕರು ನಮ್ಮ ತಂದೆಯವರ ಕಾಲದಿಂದ ಅವ್ರ ಜೊತೆಗೆ ಬಂದಂಥವ್ರು. ಅವರ ಒಂದು ನಾಯಕತ್ವದಲ್ಲಿ ಮುಂದಿನ ಅವರ ಭವಿಷ್ಯ ಕೂಡ ನನಗೆ ಈಗಾಗಲೇ ಸೂಕ್ಷ್ಮವಾಗಿ ನಮ್ಮ ಗಮನಕ್ಕೆ ಬಂದಿದೆ. ನಮ್ಮ ವಿಧಾನಸಭೆಯ ಒಂದು ಸಭಾಪತಿಗಳಾಗಿ ಕೂಡ ಅವರು ಇವತ್ತು ಮುಂದೆ ಕಾರ್ಯಕಲಾಪವನ್ನು ಮಾಡಿ ಎಲ್ಲರಿಗೂ ಮಾರ್ಗದರ್ಶನವನ್ನು ನೀಡ್ತಾರೆ. ಈ ಒಂದು ಮಾತನ್ನು ಕೂಡ ನನಗೆ ಸಂದರ್ಭದಲ್ಲಿ ಇರ್ತೇನೆ. ಯಾಕಂದರೆ ಈ ಒಂದು ನಾಡಿನಲ್ಲಿ ನಾವೆಲ್ಲ ಒಂದು ವೀರಶೈವ ಲಿಂಗಾಯತ ಒಂದು ಸಂಪ್ರದಾಯದಲ್ಲಿ ಒಂದು ಪರಂಪರೆಯಲ್ಲಿ ಬೆಳೆದು ಬಂದದ್ದು. ಆ ಪರಂಪರೆಯಲ್ಲಿ ಪಂಚಪೀಠಾಧೀಶ್ವರ ಆದಿಯಾಗಿ ಈ ನಾಡಿನ ಎಲ್ಲ ಹರಗುವ ಚರಮೂರ್ತಿಗಳ ಒಂದು ಆಶೀರ್ವಾದ ಮಾರ್ಗದರ್ಶನ ಒಂದು ಸಂಸ್ಕಾರವನ್ನು ಪಡೆದು ನಡೆದಂಥವು. ಆ ಸಂಸ್ಕಾರ ಒಂದು ಮಾರ್ಗದರ್ಶನದಲ್ಲಿ ಪೂಜ್ಯರ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೆದು ಎಲ್ಲ ಜನಾಂಗ ಕೂಡ ಅಭಿವೃದ್ಧಿ ಮಾಡುವಂಥ ಕೆಲಸ ನಾವು ಖಂಡಿತವಾಗಿ ಮಾಡ್ತೀವಿ. ಹಿರಿಯರ ಸಲಹೆ ಆಶೀರ್ವಾದ ಮತ್ತು ಪೂಜ್ಯರ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಎಲ್ಲರ ಮೇಲೆ ಭಕ್ತಾದಿಗಳ ಇರಲಿ ಅಂತೇಳಿ ತಮ್ಮ ಮುಖಾಂತರ ಪೂಜ್ಯರಿಗೆ ಪ್ರಣಾಮಗಳನ್ನು ಕೂಡ ಸಲ್ಲಿಸುತ್ತೇನೆ.